ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಗೀ ರೈಸ್, ಬಟ್ ನನ್ನ ಸ್ಟೈಲಲ್ಲಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದೇನೋ ಒಂದು ರ್ಯಾಂಡಮಾಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಿ ಸಕ್ಸಸ್ ಆಗಿರೋ ರೆಸಿಪಿ, ಬಟ್ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ನಾನಿಲ್ಲಿ ಇಷ್ಟು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಆನಿಯನ್ಸ್ ಉದ್ದಕ್ಕೆ ಹಚ್ಕೊಂಡಿದ್ದೀನಿ, ನೆಕ್ಸ್ಟು ಮೆಣಸಿನ್ಕಾಯಿ, ನೆಕ್ಸ್ಟು ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಇದು ನಿಮ್ಗೆ ಹೆಂಗೆ ಬೇಕಾದ್ರೂ ಹಚ್ಕೋಬೋದು. ನನಗೆ ಸ್ವಲ್ಪ ಈರುಳ್ಳಿ ಉದ್ದುದ್ದ ಹಚ್ಚಿದ್ರೆ ಬಾಯಿಗೆ ಸಿಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಉದ್ದ ಹಚ್ಚಿದ್ದೀನಿ. ಆಮೇಲೆ ಇದು ಹಸಿ ಬಟಾಣಿನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಇದು ಕೊಕೊನಟ್ ಮಿಲ್ಕ್, ಅಂದರೆ ತೆಂಗಿನಕಾಯಿನ ರುಬ್ಬಿರೋದು. ನೀವು ಅಂಗಡಿಯಲ್ಲಿ ಸಿಗೋದು ತೊಗೋಬೋದು, ನಾನು ಫ್ರೆಶ್ ಆಗಿ ತೊಗೊಂಡಿದ್ದೀನಿ. ಆಮೇಲೆ ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇನ್ನೊಂದು ಪ್ಲೇಟಲ್ಲಿ ಪಲಾವ್ ಮಸಾಲೆಸ್ ಎಲ್ಲ ತೊಗೊಂಡಿದ್ದೀನಿ. ಪಲಾವ್ ಮಸಾಲೆಸಲ್ಲಿ ಪಲಾವ್ ಎಲೆ, ಆಮೇಲೆ ಏಲಕ್ಕಿ, ಇದೇನು ಅಂತ ಗೊತ್ತಿಲ್ಲ, ಇದು ಚಕ್ಕೆ, ಕರಿಬೇವು, ಮೊಗ್ಗು, ಆಮೇಲೆ ಇದು ಸ್ಟಾರ್ ಹೂವು, ಮತ್ತು ಇದು ಕಲ್ಲು ಹೂವು ಅಂತ ಕರೀತಾರೆ, ಬಟ್ ನಂಗೆ ಎಕ್ಸಾಕ್ಟಾಗಿ ಹೆಸರು ಗೊತ್ತಿಲ್ಲ. ಸ್ವಲ್ಪ ಸೋಂಪು, ಆಮೇಲೆ ಸ್ವಲ್ಪ ಲವಂಗ. ಸೊ ಇಷ್ಟು ಐಟಮ್ಸ್ನ ನಾನು ಒಗ್ಗರಣೆಗೆ ಅಂತ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ, ಗ್ಯಾಸ್ನ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೂ ಬೇಯುತ್ತೆ, ಆಮೇಲೆ ಏನೇ ಐಟಮ್ಸ್ ಆಗಲಿ ಸಿಯಲ್ಲ. ಸೊ ನೆಕ್ಸ್ಟು ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಕ್ಲಿಪ್ ಮಿಸ್ ಆಗೋಗಿದೆ. ಎಣ್ಣೆ ಕಾದ್ಮೇಲೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಸೊ ಇದು ನಮ್ಮ ಮನೆಯಲ್ಲೇ ಮಾಡಿರೋ ತುಪ್ಪ, ಅದಕ್ಕೆ ಈ ಕಲರ್ ಇದೆ, ಹೋಮ್ ಮೇಡ್. ಈಗ ತುಪ್ಪ ಚೆನ್ನಾಗೆ ಸ್ವಲ್ಪ ಕರಗಲಿ. ಈಗ ತುಪ್ಪ ಚೆನ್ನಾಗಿ ಕಾದಿದೆ. ಸೊ ಮಸಾಲೆ ಐಟಮ್ಸ್ ಎಲ್ಲ ಒಂದೊಂದೇ ಹಾಕೋತಾ ಇದ್ದೀನಿ. ಕರಿಬೇವು ಸಿಡಿತಾ ಇದೆ. ಕರಿಬೇವು ಸಿಡಿದಾದ್ಮೇಲೆ ಎಲ್ಲ ಪಲಾವ್ ಐಟಮ್ಸ್ ಪಲಾವ್ ಮಸಾಲೆ ಐಟಮ್ಸ್ನ ಹಾಕೋಬೋದು ಒನ್ ಬೈ ಒನ್. ಆಮೇಲೆ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಡಿ. ಏನಕ್ಕಂದರೆ ಇದೆಲ್ಲ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಆ ಸ್ಮೆಲ್ ಬರೋ ತನಕ ಒಂದು 10 ಇಲ್ಲ 15 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು. ಸೊ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಇದೆಲ್ಲ ಫ್ರೈ ಆಗಿದೆ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇದು ಏನಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ, ನೀವು ಏನೇ ಒಂದು ಐಟಮ್ಸ್ ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ತಳ ಕಚ್ಚಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಬೆಂದಿರೋದು ಗಮ್ ಅಂತ ವಾಸನೆ ಬರುತ್ತೆ. ಸೊ ಅಲ್ಲಿ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗೆ ಫ್ರೈ ಮಾಡಬೇಕು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು, ತಳ ಕಚ್ಚಲ್ಲ ನೋಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ತಾಯಿದ್ರೆ ಒಂಚೂರು ತಳ ಕಚ್ಚಲ್ಲ. ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾನಿಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹೆಂಗೆ ಬೇಕಾದ್ರೂ ಹಾಕ್ಬೋದು, ನಾನು ಸ್ವಲ್ಪ ಉದ್ದುದ್ದ ಹಚ್ಚಿದ್ದೀನಿ, ಯಾಕಂದರೆ ಅದು ತಿನ್ನಬೇಕಾದ್ರೆ ಫ್ರೈಡ್ ಆನಿಯನ್ಸ್ ಟೇಸ್ಟ್ ಚೆನ್ನಾಗಿರತ್ತೆ ಅಂತ. ಇದೂ ಅಷ್ಟೇ, ಒಂದು ಈರುಳ್ಳಿ ಏನು ಜಾಸ್ತಿ ಹೊತ್ತು ಫ್ರೈ ಆಗೋದು ಬೇಡ. 1-2 ಮಿನಿಟ್ಸ್ ಫ್ರೈ ಆಗಿದ ತಕ್ಷಣ ನಾವು ನೆಕ್ಸ್ಟ್ ತರಕಾರಿ ಹಾಕ್ಕೊಂಡು ಹೋಗ್ಬೋದು. ಇದಕ್ಕೆ ಆ್ಯಕ್ಚುಲಿ ಕ್ಯಾರೆಟು ಹಾಕ್ತಾರೆ, ಇಟ್ ಈಸ್ ಆಪ್ಷನಲ್. ಕ್ಯಾರೆಟ್ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಬಂದ್ಬಿಡುತ್ತೆ. ನನಗೆ ಕ್ಯಾರೆಟ್ ಹಾಕಿಲ್ಲ. ಇದು ಈಗ ಚೆನ್ನಾಗಿ ಈರುಳ್ಳಿನೂ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಇವಾಗ ಈರುಳ್ಳಿ ಸ್ವಲ್ಪ ಬೆಂದಿದೆ. ನೆಕ್ಸ್ಟು ಟೊಮೆಟೊ ಹಾಕೋತಾ ಇದ್ದೀನಿ. ನಿಮಗೆ ಇನ್ ಕೇಸ್ ನಿಮಗೆ ತಿನ್ನಬೇಕಾದ್ರೆ ಟೊಮೆಟೊ ಬಾಯಿಗೆ ಸಿಗಬೇಕು ಅಂತ ಇದ್ದರೆ ಇದನ್ನು ಫುಲ್ಲು ಕಂಪ್ಲೀಟಾಗಿ ಏನು ಬೇಯಿಸೋದು ಬೇಡ. ಬಟ್ ನನಗೆ ಟೊಮೆಟೊ ಫುಲ್ಲು ಬಾಯಿಗೆ ಸಿಗಬೇಕು ಅಂತೇನಿಲ್ಲ, ನನಗೆ ಸ್ವಲ್ಪ ಸ್ಮ್ಯಾಶ್ ಆಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ.
ಸೊ ಇದೂ ಅಷ್ಟೇ ಆಪ್ಷನಲ್, ಬಟ್ ಇದನ್ನೆಲ್ಲ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಿಂದೆ ಮೆಣಸಿನ್ಕಾಯು ಹಾಕ್ತಾಯಿದ್ದೀನಿ. ಇನ್ನೊಂದೇನು ಅಂದರೆ ಇಲ್ಲಿ ಖಾರದ ಪುಡಿ ಏನು ಬಳಸಲ್ವಲ್ಲ, ಸೊ ಮೆಣಸಿನ್ಕಾಯಿ ನೀವು ನೋಡ್ಕೊಳ್ಳಿ ಖಾರ ಎಷ್ಟಿರುತ್ತೆ ಅಂತ. ಇದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟೆಷ್ಟು ಬೇಕೋ ಈ ಮೆಣಸಿನ್ಕಾಯಲ್ಲೇ ಹಾಕೋಬೇಕು. ಇವಾಗ ಇದನ್ನು ಒಂದು 2 ಮಿನಿಟ್ಸ್ ಚೆನ್ನಾಗೆ ಬೇಯಲಿ. ಈಗ ಟೊಮ್ಯಾಟೊ ಎಲ್ಲ ಸ್ವಲ್ಪ ಮೆತ್ತುವಾಗಿದೆ. ಇವಾಗ ಬಟಾಣಿ ಹಾಕೋತಾ ಇದ್ದೀನಿ. ಇದು ಹಸಿ ಬಟಾಣಿನೇ, ನೀವು ಒಣ ಬಟಾಣಿ ಕೂಡ ಹಾಕೋಬೋದು. ಬಟ್ ಒಣ ಬಟಾಣಿನ ಓವರ್ ನೈಟ್ ನೆನೆಸ್ಬಿಟ್ಟು ಹಾಕಿದ್ರೆ ಅದು ಬೇಗ ಬೇಯುತ್ತೆ, ಆಮೇಲೆ ಫ್ಲೇವರು ಚೆನ್ನಾಗಿರುತ್ತೆ. ಇದು ಹಸಿ ಬಟಾಣಿ ಆದ್ರೂ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ, ಲೈಕ್ 1 ಅವರ್ ಏನೋ ನೆನೆಸಿದ್ದೆ. ನೆನೆಸಿಟ್ಬಿಟ್ಟು ಇದನ್ನೆಲ್ಲ ರೆಡಿ ಐಟಮ್ಸ್ ಎಲ್ಲ ತರಕಾರಿ ಕಟ್ ಮಾಡ್ಕೊಳ್ಳೋದು ಅದು ಇದು ಎಲ್ಲ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನೆನೆಸಿದ್ರೆ ಬೇಗ ಬೇಯುತ್ತೆ, ಆಮೇಲೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಬಟಾಣಿ ನೆನೆಸ್ಬಿಟ್ಟು, ಹಸಿ ಬಟಾಣಿನ. ಸೊ ಇವಾಗ ಬಟಾಣಿ ಹೆಂಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ, ಈಗ ಲೈಟ್ ಗ್ರೀನ್ ಇರುತ್ತೆ ಅಲ್ವಾ ಬಟಾಣಿ, ಬೇಯ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಗ್ರೀನ್ ಆಗುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ಬೇಯಿಸ್ಬೇಕು. ಸೊ ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಹಾಕಿದ್ರು ಕೆಲವೊಂದು ಸತಿ ಅಡುಗೆಲಿ ತಳ ಕಚ್ಚುತ್ತೆ. ಇಲ್ಲಿ ಒಂಚೂರು ತಳ ಕಚ್ಚಿಲ್ಲ, ಯಾಕಂದರೆ ನಾವು ಮೇನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಸೊ ಈಗ ತರಕಾರಿ ಎಲ್ಲ ಫ್ರೈ ಆಗ್ತಾಯಿದೆ ಚೆನ್ನಾಗಿ. ಬಟಾಣಿ ಬೆಂದಮೇಲೆ ತೋರಿಸ್ತೀನಿ. ಇವಾಗ ನೋಡಿ ಬಟಾಣಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಕಾಯಿ ಹಾಲು ಹಾಕೋತಾ ಇದ್ದೀನಿ. ಇದಕ್ಕೆ ಹೆಂಗೆ ಕಾಯಿ ಹಾಲು ಮಾಡಿಕೊಂಡೆ ಅಂದರೆ, ಬರೀ ತೆಂಗಿನಕಾಯಿ ಮತ್ತು ಸ್ವಲ್ಪ ನೀರು ಹಾಕಿ ಫುಲ್ಲು ಫೈನ್ ಪೇಸ್ಟ್ ಆಗೋ ಥರ ರುಬ್ಬಿರೋದಷ್ಟೇ. ಇದಕ್ಕೆ ಬೇರೆ ಏನೂ ಹಾಕಿಲ್ಲ. ನೀವು ಬೇಕಾದರೆ ಕೊಕೊನಟ್ ಮಿಲ್ಕ್ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದನ್ನು ಟ್ರೈ ಮಾಡ್ಬೋದು. ಬಟ್ ಐ ಪ್ರಿಫರ್ ದಿಸ್, ಯಾಕಂದರೆ ಇದು ಫ್ರೆಶ್ ಆಗಿರುತ್ತೆ ಅಂತ. ನಿಜವಾಗ್ಲೂ ಇದಕ್ಕೆ ಕೊಕೊನಟ್ ಮಿಲ್ಕ್ ಹಾಕಿದ್ರೇ ಸೂಪರಾಗಿರುತ್ತೆ ಟೇಸ್ಟು. ಸೊ ಇವಾಗ ಇದೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಿವಾಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದೆಲ್ಲ ಒಂಚೂರು ಬೇಯಲಿ. ಇದು ಎಲ್ಲ ಒಂಚೂರು ಬೆಂದಮೇಲೆ ಎಣ್ಣೆ ಬಿಡುತ್ತೆ. ಸೊ ಇದಕ್ಕೆ ನಾನು ಇನ್ನೂ ನೀರು ಏನೂ ಆ್ಯಡ್ ಮಾಡಿಲ್ಲ, ಬರೀ ಕಾಯಿ ರುಬ್ಬಿದ್ನಲ್ಲ ಅಷ್ಟೇ. ಇದು ಫ್ಲೇವರ್ ಸಿಗೋದು, ಐ ಮೀನ್ ಕಾಯಲ್ಲಿ ಬೇಯುತ್ತಲ್ಲ ಅದೇ ಫ್ಲೇವರ್ ಚೆನ್ನಾಗಿರೋದು. ತೆಂಗಿನಕಾಯಲ್ಲಿ ಟೊಮ್ಯಾಟೊ, ಈರುಳ್ಳಿ, ಬಟಾಣಿ ಎಲ್ಲ ಬೆಂದಿರುತ್ತಲ್ಲ, ಸೊ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ, ಆಮೇಲೆ ಸ್ವಲ್ಪ ಎಣ್ಣೆ ಬಿಡಲಿ. ಈಗ ನಾನು ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ 4 ಗ್ಲಾಸ್ ನೀರು ಹಾಕೋತೀನಿ. ನೀವು ಎಷ್ಟು ರೇಷಿಯೋಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅಷ್ಟು ರೇಷಿಯೋಲ್ಲಿ, ಐ ಮೀನ್ ಅದಕ್ಕಿಂತ ಡಬಲ್ ಅಂದರೆ 1:2 ರೇಷಿಯೋಲ್ಲಿ ನೀರು ಹಾಕೋಬೇಕು. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಕುದಿ ಬರೋ ತನಕ ಬೇಯಿಸ್ಬೇಕು. ಸೊ ಇವಾಗ ತಾನೇ 1 ಗ್ಲಾಸ್ ನೀರು ಹಾಕಿದ್ದೀನಿ. ಅದು ತಿಕ್ಕ ಪೇಸ್ಟ್ ಇರೋದು, ಸ್ವಲ್ಪ ಕನ್ಸಿಸ್ಟೆಂಟಿ ತೆಳ್ಳಗೆ ಮಾಡಿಕೊಂಡು ನೀರು ಹಾಕೋತೀನಿ. ನಾನಿಲ್ಲಿ 4 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ 2 ಗ್ಲಾಸ್ ಅಕ್ಕಿಗೆ. ನೀವು ನಾನು ಏನೇನು ಲೈಕ್ ಹಾಕಿದ್ದೀನಿ, ಹೆಂಗೆ ಮಾಡಿದ್ದೀನಿ ಹಿಂಗೆ ಟ್ರೈ ಮಾಡಿ. ನಿಮ್ಮ ರೆಸಿಪಿ ಕೂಡ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಸಿಕ್ಕಾಪಟ್ಟೆ ನಿಮ್ಗೆ ಇಷ್ಟ ಆಗುತ್ತೆ. ಯಾಕಂದರೆ ಹೋಟೆಲ್ದಲ್ಲಿ ತಿನ್ನೋ ಗೀ ರೈಸ್ ಎಲ್ಲ ತುಂಬ ಪ್ಲೇನಾಗಿರುತ್ತೆ. ಸೊ ಇದು ಸ್ವಲ್ಪ ಕುದಿ ಬರೋ ತನಕ ಚೆನ್ನಾಗಿ ಬೇಯಲಿ. ಇವಾಗ ಆಲ್ಮೋಸ್ಟ್ ಬೇಯ್ತಾ ಇದೆ. ಸೊ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ರುಚಿಗೆ, ನಿಮ್ಮ ರುಚಿಗೆ ಹೆಂಗೆ ಬರುತ್ತೋ ಹಂಗೆ ಹಾಕೋಬೋದು. ನಾನಿಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ, ನಿಮಗೆ ಬೇಕಾದರೆ ಪುಡಿ ಉಪ್ಪು ಹಾಕೋಬೋದು. ಸೊ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಅಕ್ಕಿ ಹಾಕ್ಕೋಬೇಕು. ನಾನು ಅಕ್ಕಿನ ಮೊದಲೇ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಈ ಥರ ಕುದಿ ಬರುತ್ತೆ. ಕಲರು ಯೆಲ್ಲೋ ಕಲರ್ ಬರುತ್ತೆ, ಇಲ್ಲ ಆರೆಂಜ್ ಕಲರ್ ಬರುತ್ತೆ ಅನ್ಕೋಬೋದು, ಇಲ್ಲ ವೈಟ್ ಕಲರೇ ಬರುತ್ತೆ. ಸೊ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಅಕ್ಕಿ ಹಾಕಿದ್ರೆ ಅಕ್ಕಿ ಬೇಗ ಬೇಯುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಅಕ್ಕಿನ ನಾನು ಆಲ್ರೆಡಿ ಮೊದಲೇ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಅಕ್ಕಿ ಹಾಕ್ಕೊಂಡ್ಮೇಲೆ ಇದು ನೀರ್ದು ಒಂದು ಸ್ವಲ್ಪ ಟೇಸ್ಟ್ ನೋಡಿ. ಅಂದರೆ ಗ್ರೇವಿ ರೈಸ್ದು ಬೇಯಿಸ್ತಾ ಇದ್ದೀರಲ್ಲ, ಅದರಲ್ಲಿ ಟೇಸ್ಟ್ ಹೆಂಗಿರ್ಬೇಕಂದ್ರೆ, ಒಂದು ಕಾಳು ಒಂಚೂರು ಉಪ್ಪು ಜಾಸ್ತಿ ಇರಬೇಕು.
ಉಪ್ಪು ಜಾಸ್ತಿ ಇದ್ದರೆ ಸೊ ಅನ್ನ ಬೇಯುತ್ತಲ್ಲ ಆವಾಗ ಉಪ್ಪು ಕರೆಕ್ಟಾಗಿ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಹಾಕಿದ್ಮೇಲೆ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಮುಚ್ಚಿಡೋಣ ಸ್ವಲ್ಪ ಹೊತ್ತು. ನಾನಿವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಇದನ್ನು ಹಾಕೋದು ಮರ್ತೋಗಿದ್ದೆ. ಸೊ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಬೇಕು ಮುಚ್ಚೋಕ್ಕಿಂತ ಮುಂಚೆ. ಹಾಗೆ ಕೊತ್ತಂಬರಿ ಜೊತೆ ನಿಮಗೆ ಇಷ್ಟ ಆದರೆ ನಿಂಬೆಹಣ್ಣು ಕೂಡ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡ್ಕೊತಾ ಇಲ್ಲ. ಫೈನಲಿ ಇದು ಗೀ ರೈಸ್ ಆಗಿರೋದ್ರಿಂದ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಸೊ ಇದನ್ನು ಮುಚ್ಚಿಟ್ಟ ಮೇಲೆ ಮಧ್ಯ ಅಂದರೆ ಒಂದು 5-10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಮಧ್ಯ ತೆಗೆದು ನೋಡಬೇಕು. ಸೊ ಈಗ ಇದನ್ನು ಕ್ಲೋಸ್ ಮಾಡಿಡ್ತಾ ಇದ್ದೀನಿ ಬೇಯಲಿ ಅಂತ. ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಆಗಿದೆ. ಹಿಂಗಾಗಿದೆ ನೋಡೋಣ. ನೋಡಿ ಆಲ್ರೆಡಿ ಅರ್ಧ ಬೆಂದೇ ಬಿಟ್ಟಿದೆ. ಸೊ ನೀವು ಅಷ್ಟೇ ಮಧ್ಯ ತಿರುವಿದ್ರೆ ತಳ ಕಚ್ಚಲ್ಲ ಅಷ್ಟೇ, ಇನ್ನೇನಿಲ್ಲ. ಅಕ್ಕಿ ಮುದ್ದೆನೂ ಆಗಲ್ಲ ಏನೂ ಆಗಲ್ಲ, ನೀಟಾಗಿ ಉದ್ರದ್ರಾಗೆ ಬರುತ್ತೆ. ಸೊ ನೀವು ಅವಾಗ ತಿರೋದ್ರಿಂದ ಮಸಾಲೆ ಎಲ್ಲ ಕಡೆ ಈಕ್ವಲಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇನ್ನೂ ಒಂದು 2 ಇಲ್ಲ 3 ಮಿನಿಟ್ಸ್ ಇದು ಚೆನ್ನಾಗೆ ಬೇಯಬೇಕು. ಸೊ ಇದನ್ನು ಮತ್ತೆ ಮುಚ್ಚಿಟ್ಬಿಟ್ಟು ಆಮೇಲೆ ನೋಡೋಣ ಹೇಗಾಗಿದೆ ಅಂತ. ಸೊ ಫೈನಲಿ ಗೀ ರೈಸ್ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಇವಾಗ ಏನು ಮಾಡಬೇಕಂದ್ರೆ ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಅಕ್ಕಿ ಮೇಲೆ ಆಲ್ಮೋಸ್ಟ್ ಆಗಿದೆ ಅಲ್ವಾ, ಇವಾಗ ಒಂದು ಸ್ವಲ್ಪ ನೀರು ಚುಂಬಿಸ್ಬಿಟ್ಟು ಮುಚ್ಚಿಡಬೇಕು. ಇದು ಲೋ ಫ್ಲೇಮಲ್ಲಿ ಬೇಯ್ತಾ ಇರಲಿ. ಆನ್ ಮಾಡಿದ್ದೀನಿ, ಟೇಸ್ಟ್ ಮಾಡು. ಹೆಂಗಿದೆ? ಸೂಪರ್. ತಿಂದುಬಿಟ್ಟು ಹೇಳು. ಇದು ಹೆಂಗಿದೆ? ಸೂಪರ್. ಟೇಸ್ಟ್ ಮಾಡು. ಟೇಸ್ಟ್ ಮಾಡು. ಹೆಂಗಿದೆ? ಇದು ಪನ್ನೀರು ಚೆನ್ನಾಗಿದೆಯಾ?